ನೋಡಿ, ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತು ಡಿಲಿಮಿಟೇಷನ್ ಬಗ್ಗೆ ದಕ್ಷಿಣ ಭಾರತದ ರಾಜ್ಯಗಳು ರಾಷ್ಟ್ರದ ಆರ್ಥಿಕ ಪ್ರಗತಿಯ ಇಂಜಿನ್ಗಳಾಗಿವೆ. ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ನಾವೆಲ್ಲರೂ ಸೇರಿದ್ರೆ ಏನಿಲ್ಲ ಅಂದರೂ 50%ಗಿಂತ ಹೆಚ್ಚು GDPಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ನಾವೀಗ. ಆದರೆ ನಮಗೆ ಅಲ್ಲಿ ಸೂಕ್ತವಾದಂಥ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಅಲ್ಲಿ ನೀತಿಗಳು ಯಾವ ರಾಜ್ಯದ ಹೆಚ್ಚು ಸಂಖ್ಯಾಬಲ ಇರ್ತದೆ ಅವ್ರದ್ದಾಗ್ತದೆ. ನಮ್ಮ ಹಿತಾಸಕ್ತಿ ಕಾಪಾಡೋದು ಯಾರು? ಸೊ ಆದ್ದರಿಂದ ಈ ಮಾನದಂಡಗಳೇನಿದೆ ಬದಲಾವಣೆ ಆಗಬೇಕು. ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ನು ಮಾಡ್ಲಿಕ್ಕೆ ತಯಾರಿರ್ಬೋದು ನಾವೆಲ್ಲರೂ. ಆದರೆ ಎಲ್ಲೆಲ್ಲಿ ಇವರಿಗೆ ರಾಜ್ಯ ಸರ್ಕಾರದಲ್ಲಿ ಬೆಂಬಲ ಸಿಗೋದಿಲ್ಲ, ಆಪರೇಷನ್ ಕಮಲ ಮಾಡೋರು ಇವರ ಒಂದು RSS ಅಜೆಂಡಾ ಏನು, ಒನ್ ನೇಷನ್ ಒನ್ ಎಲೆಕ್ಷನ್ನು, ನಿಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡು, ಇವೆಲ್ಲನೂ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಆದರೆ ಇವೆಲ್ಲನೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದ್ದು. ಸ್ವಾತಂತ್ರ್ಯ ಬಂದಮೇಲೆ ಒಂದು 10-15 ವರ್ಷ ನಡೀತು ಒನ್ ನೇಷನ್ ಒನ್ ಎಲೆಕ್ಷನ್. ಅವಾಗೆಲ್ಲ ಇದು ಆಪರೇಷನ್ ಕಮಲ ಅವು ಇವು ಎಲ್ಲ ಇರಲಿಲ್ಲ. ಇವಾಗ ಇವೆಲ್ಲನೂ ಅಸ್ತಿತ್ವಕ್ಕೆ ತಂದಿರೋದು BJP. ನಿಮ್ಗೆ ನೆನಪಿದ್ರೆ ಒಂದು ಕಾಲದಲ್ಲಿ ಮೈನಾರಿಟಿ ಗೌರ್ಮೆಂಟ್ಗಳನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ನಡೆಸ್ತಾ ಇದ್ವಿ, ಅಷ್ಟು ಪ್ರಾಮಾಣಿಕತೆ ಇತ್ತು. ಆದರೆ ಇವಾಗ ಅವೆಲ್ಲ ಕಳ್ಕೊಂಡ್ಮೇಲೆ ಇವು ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ.